ಕನ್ನಡಿಗರಿಗೆ ಅವನ್ನ ಅವನು ಬೇಡ ಬಂದ್ರು ಅವಕಾಶ ನೀವೇ ಕೊಟ್ಟಂಗೆ ವಾಣಿಜ್ಯ ಮಂಡಳಿ ಆಮೇಲೆ ಅವನೇನ್ ಫ್ರೀ ಉಚಿತವಾಗಿ ಬಂದು ಆಡಲ್ಲ ಸರ್. 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ರೆಮ್ಯುನರೇಷನ್ ಇಸ್ಕೊಂಡ್ ಬಂದು ಆಡ್ತಾ ಇದ್ದಾನೆ ಸರ್. ನಮ್ದೇನೆಲ್ಲ ನಮ್ದೇ ಕರ್ನಾಟಕ ಬೆಂಗಳೂರಲ್ಲಿ ನಿಂತ್ಕೊಂಡು ಕನ್ನಡ ಆಡು ಅಂದ್ರೆ ಅವ್ನು ಆಡಲ್ಲ ಅಂತಾನೆ ಸರ್. ಬರೀ 5 ಆಡು ದುಡ್ಡು ಇಸ್ಕೊಂಡ್ ಬಂದಿರ್ತಾನೆ ಆಡೋದಕ್ಕೆ, ಅದು ಮುಗ್ದೋಗಿರುತ್ತೆ. ಈ ತರ ಅಂತ ನಮ್ಮ ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಧಿಕ್ಕಾರ 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 ಓಡಿಸಿ ಓಡಿಸಿ ಕನ್ನಡ ಅನ್ನವನ್ನು ತಿಂದು ಕನ್ನಡಿಗರ ವಿರುದ್ಧವೇ ನಿಂತ ಸೋನು ನಿಗಮ್ಗೆ ಸೋನು ನಿಗಮ್ಗೆ ಹೇಳಿ ಧಿಕ್ಕಾರ. ಬೇಡವೇ ಬೇಡ, ಬೇಡವೇ ಬೇಡ. ಸೋನು ಸಾರಿ ಕೇಳ್ತಾನೆ, ಸಾರಿ ಕೇಳ್ಮೇಲೆ ನಾವು ಸ್ಪೀಡ್ ತಿನ್ಬಿಟ್ಟು ಅವ್ನು ಸಾರಿ ಕೇಳಿದ ಎಲ್ಲ ಐಜಾಕಿ ತರ ಕಾರ್ಯಕ್ರಮಗಳು ಮಾಡ್ತಾ ಇರೋರು. ಐಟು ಬರ್ತಾನೆ, ಬೇಡ ಬೇಡ 4 ಜನಕ್ಕೆ ಹಿಂಗ್ ಮಾಡಿದ್ರೆ ಬುದ್ಧಿ ಬರೀತಾರೆ. ಗೀತ ನಿರ್ದೇಶಕರಿಗೆ ಏನಾದ್ರು ಹೇಳ್ಬೇಕಾ, ನೀವು ರೆಸಲ್ಯೂಷನ್ ಪಾಸ್ ಮಾಡಿ. ಯಾಕಂದ್ರೆ ಅವನು ಹೇಳಿರೋದು ಒಂಥರ ಭಯೋತ್ಪಾದಕರ ರೀತಿ ಕನ್ನಡಿಗರನ್ನ ಬಿಂಬಿಸಿರೋದು. ಅವನು ಅಯೋಗ್ಯ ತಗೊಂಬಂದವನು, ಅವನ ಯೋಗ್ಯತೆ ಇಲ್ಲ ಅವ್ನು ಕರ್ನಾಟಕಕ್ಕೆ ಬರೋದಕ್ಕೆ. ಅವನು ದುರಹಂಕಾರಿ. ಅವನ ಹಿಂದಿ ಚಿತ್ರರಂಗದಲ್ಲಿ ಒಂದು ಆಡಿಸ್ತಾ ಇಲ್ಲ, ಅವ್ನು ದುರಹಂಕಾರದಿಂದ ಅವನ್ನ ಇಲ್ಲಿ ಕರ್ಕೊಂಡ್ ಬಂದದೆ. ಅವನ್ನ ಇಲ್ಲಿ ಪೂಜೆ ಮಾಡ್ಬೇಕು. ಕನ್ನಡ ವಿರೋಧಿ ಸೋನು ನಿಗಮ್ಗೆ ಹೇಳಿ ಧಿಕ್ಕಾರ. ಹಿಂದಿ ವಾಣಗಳಿಗೆ ಹೇಳಿ ಧಿಕ್ಕಾರ. ಕನ್ನಡ ಚಲನಚಿತ್ರರಂಗದ ಯಾವುದೇ ವಿಭಾಗಗಳಲ್ಲಿ ಸಂಗೀತ ನಿರ್ದೇಶನದಲ್ಲಾಗಿರ್ಬೋದು ಅಥವಾ ಬೇರೆ ಆಕ್ಟಿಂಗ್ ಅಲ್ಲಾಗಿರ್ಬೋದು, ಕನ್ನಡ ಚಿತ್ರರಂಗಕ್ಕೂ ಸೋನು ನಿಗಮ್ಗೂ ಮುಗಿದ ಅಧ್ಯಾಯ ಇದು. ಆತ ನಾಳೆ ಬೆಳಿಗ್ಗೆ ಕ್ಷಮೆ ಕೇಳಿ ತಪ್ಪಾಯ್ತು ಅಂತಂದ್ರೆ ಅವಕಾಶ ಕೊಡಂಗಿಲ್ಲ. ಏನಾದ್ರೂ ನಾಳೆ ಯಾವ್ದಾದ್ರು ನಿರ್ಮಾಪಕರು ಅವನ್ ಯಾರೇ ಆಗಿರ್ಲಿ, ಯಾವ್ಯಾರು ಚಿತ್ರಕ್ಕೆ ನೀವು ಅವಕಾಶ ಕೊಟ್ರಿ ಅಂದ್ರೆ ನಿಮ್ಮ ಚಿತ್ರದ ಲಾಸ್ ನೀವೇ ಹೊಣೆ. ಯಾವ ಕಾರಣಕ್ಕೂ ನಿಮ್ಗೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಆತ ಕರೆದಿರೋದು ಭಯೋತ್ಪಾದಕರ ರೀತಿ ಕನ್ನಡಿಗರನ್ನು ಬಿಂಬಿಸಿರೋದು. ಅಂದ್ರೆ ಇದರಲ್ಲಿ ನೀವು ಕನ್ನಡಿಗರೇ, ಅಧ್ಯಕ್ಷರೇ ನೀವು ಕನ್ನಡಿಗರೇ, ನಾವು ಕನ್ನಡಿಗರೇ, ಚಿತ್ರ ನಿರ್ಮಾಣ ಮಾಡೋರು ಕನ್ನಡಿಗರೇ, ಸಂಗೀತ ನಿರ್ದೇಶಕರು ಅಜನೀಶ್ ಲೋಕನಾಥ್ ಅವರೇ, ರವಿ ಬಸೂರ್ ಅವರೇ, ಹರಿಕೃಷ್ಣ ಅವರೇ, ಯಾರೋ ಇನ್ನೊಬ್ರು ಅರ್ಜುನ್ ಜನ್ಯ ಅವರೇ, ನೀವು ಸಹ ಕನ್ನಡಿಗರೇ. ನಿಮ್ಮನ್ನು ಭಯೋತ್ಪಾದಕರು ಅಂತ ಕರೆದಿರೋದು. ಅವನು ಇಂದಿಗೂ ಅವನಿಗೂ ಸಂಬಂಧ ಮುಗೀತು. ಹಾಗಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದನೂ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತ ನಮ್ಮ ಬಣಕಾರ್ ಸಾಹೇಬರಿಗೆ, ನಮ್ಮ ಅಧ್ಯಕ್ಷರಾದಂತ ಶಿಲ್ಪಾ ಶ್ರೀನಿವಾಸ ಅವರಿಗೆ ತಗೊಳ್ಳಿ, ದಯವಿಟ್ಟು ನಮ್ಮ ಕಡೆಯಿಂದ ಅಧಿಕೃತವಾಗಿ ಕೊಡ್ತಾ ಇದೀವಿ. ಅವ್ರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಅದು ತಕ್ಕನಾಗಿ ಎಲ್ಲ ಕನ್ನಡ ಪರ ಸಂಘಟನೆಯವರು ತಾವು ಕೂಡ ಕಾಲದ ಕೊಟ್ಟಿದ್ದೀರಿ. ಇದಕ್ಕೆ ನಾಳೆನೇ ನಾವು ಕಮಿಟಿ ಸಮಿತಿ ಮಾಡ್ಬಿಟ್ಟು ಕಮಿಟಿ ಮೀಟಿಂಗ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ನಾಳೆ ಸಂಜೆ ಒಳಗಡೆ ಬರ್ತೀವಿ ಅಂತ ಹೇಳಿ ಎಲ್ಲ ಸಂಘಟನಾಕಾರರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇನ್ನು ಬಹಳಷ್ಟು ಜನ ದಿಗ್ಗಜರು ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲರೂ ಬಾಂಬೆನಲ್ಲಿರೋದ್ರಿಂದ ಬರ್ತಾ ಇದ್ದಾರಲ್ಲ, ಮಾಜಿ ಅಧ್ಯಕ್ಷಗಳು ಬರ್ತಾ ಇದ್ದಾರೆ. ಅವ್ರ ಜೊತೆನೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ರೂಪೇಶ್ ರಾಜಣ್ಣ ಅವ್ರು ಆಗ್ಬೋದು, ನಮ್ಮ ಕುಮಾರ್ ಅವ್ರು ಆಗ್ಬೋದು, ಹಾಗೆ ಎಲ್ಲ ಸಂಘಟನೆಕಾರರು ಯಾರು ಸ್ನೇಹಿತರೆಲ್ಲ ಇದ್ದಾರೆ. ಶಿವರಾಮೇಗೌಡರು ರಕ್ಷಣೆ ವೇದಿಕೆ ಬಂದಿದ್ದಾರೆ. ಎಲ್ಲರೂ ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಲ್ಲ, ನಾವು ಸ್ಪಂದಿಸ್ತೀವಿ ಅನ್ನೋ ಮಾತನ್ನ ನಾನು ನಿಮ್ಮ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಗೀತ ನಿರ್ದೇಶಕರು ದಯವಿಟ್ಟು ಮನವಿ ಮಾಡಬೇಕು. ನೀವೇ ಅಂದ್ರಲ್ಲ ಸಹಕಾರ ಕೊಡಂಗಿಲ್ಲ ಅವರು. ಅಸಹಕಾರ ನಾವಿಲ್ಲಿ ಏನ್ ತೀರ್ಮಾನ ತಗೊಂತೀವೋ ಅದನ್ನ ನಮ್ಮ ಎಲ್ಲಾರ್ಗೂ ಎಲ್ಲ ಆಯಾಮದ ಇವ್ರಿಗೂ ಕಳಿಸ್ತೀವಿ. ಮ್ಯೂಸಿಕ್ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ, ಸ್ಟುಡಿಯೋಗಳಿಗೂ ಕೂಡ ಕಳಿಸ್ತೀವಿ. ಆಮೇಲೆ ಅವ್ರು ಕ್ಷಮೆ ಕೇಳಿದ್ರು ಅದನ್ನ ನಾವು ತಗೊಳಂಗಿಲ್ಲ ಸರ್. ನಾವು ಒಪ್ಪಲ್ಲ ಕ್ಷಮೆ ಅಂತ. ಅವ್ರು ಕ್ಷಮೆ ಕೇಳಿದ್ರು ನಾವು ತಗೊಳಲ್ಲ. ನೀವು ತಗೋತೀರಾ? ನಾವು ತಗೊಳಲ್ಲ, ನೀವು ತಗೋತೀರಾ? ಏನ್ ತೀರ್ಮಾನ ಆಗುತ್ತೆ ಅನ್ನೋದನ್ನ ನೋಡಿ ಅವ್ರ ಕಡೆಯಿಂದ ಏನ್ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ನಾವು ತೀರ್ಮಾನ ತಗೋಬೇಕಾಗ್ತದೆ. ಯಾಕೆ ಅಂದ್ರೆ ಇಲ್ಲಿ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಿಮ್ಮ ಭಾಷೆ ಆಗ್ಲಿ ನಿಮ್ಮ ಬದುಕಿಗಾಗ್ಲಿ ನಾವು ಅಡ್ಡಿ ಬರೋ ಹಾಗಿಲ್ಲ. ನಾವು ಆ ರೀತಿ ಅಡ್ಡಿ ಬಂದಿದ್ದೇ ನಿಜ ಆಯ್ತು ಅಂದ್ರೆ ನಮ್ಮ ಮೇಲಕ್ಕೆ ನಾವು ಅಸಹಕಾರ ಅಂತ ಹೇಳ್ತಾ ಇದೀವಲ್ಲ, ಅಸಹಕಾರ ಅಂತ ಹೇಳಿದ್ರೆ ಅಸಹಕಾರನ ಪ್ರತಿಯೊಬ್ಬರು ಪಾಲಿಸಬೇಕು ಅಂತಕ್ಕಂಥದ್ದನ್ನ ನಾವು ವ್ಯಕ್ತಪಡಿಸ್ತೀವಿ. ಅದ್ರ ಪ್ರಕಾರ ನಾವು ಅವ್ರನ್ನ ದೂರ ಇಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾವು ಇಡೀ ಕನ್ನಡ ಚಿತ್ರರಂಗ ಸಂಗೀತ ನಿರ್ದೇಶಕರು ಒಂದು ಕಟ್ಟುಪಾಡು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಇವರು ನಾವು ಅವಕಾಶ ಕೊಡಲ್ಲ. ನೀವು ಡಿಸಿಷನ್ ತಗೊಂಡು ಮುಗಿತು. ಅಧಿಕೃತವಾಗಿ ಮಾಡ್ಬೇಕಾಗಿಲ್ಲ. ಒಬ್ಬ ನಿರ್ಮಾಪಕ ತಾನು ತನಗೆ ಬೇಡ ಅಂತ ಅನ್ಸಿದ್ರೆ, ಆತ ಬೇಡ ಅಂತ ಅನ್ಸಿದ್ರೆ ನೀವು ಬೇಕು ಅಂದ್ರೂ ಅವ್ರು ಮಾಡಲ್ಲ.
ಆ ಗಟ್ಟಿ ನೀರು ತಗೊಳ್ಳೋದಕ್ಕೆ ಏನ್ ಬೇಕೋ ಆ ತೀರ್ಮಾನವನ್ನ ಮಾತೃ ಸಂಸ್ಥೆಯಿಂದನೇ ನಾಳೆ ನಾವು ತೀರ್ಮಾನ ತಗೊಂತೀವಿ. ತಗೊಂಡು ನಿಮ್ಮ ಏನು ಮನವಿ ಇದೆ, ನಿಮ್ಮ ಏನು ಆ ಭಾವನೆಗಳಿಗೆ ಸ್ಪಂದಿಸ್ತೀವಿ ಅಂತ ಕನ್ನಡ ವಿರೋಧಿ ಸೋದರಿಗಳಿಗೆ ಹೇಳಿದಿಕ್ಕಾರ.